₹1200 ಡೇ ಔಟಿಂಗ್ ಪ್ಯಾಕೇಜ್ ತಗೊಂಡು ವ್ಯಾಲ್ಯೂ ಫಾರ್ ಮನಿನ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ನಾನು ನನ್ನ ಗ್ಯಾಂಗ್ ಜೊತೆ ಹೊರಟಿದ್ದು ರೂಪೀಸ್ ರೆಸಾರ್ಟ್ಗೆ. ಬಂದಿರೋದು ವೀಕೆಂಡ್ ಆಗಿರೋದ್ರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ಜನಜಂಗುಳಿ ನೋಡಿ ಸ್ವಲ್ಪ ಬೇಜಾರಾಯ್ತು. ಸೊ ವಿಸಿಟರ್ಸ್ಗೆ ಫಸ್ಟ್ ಟಿಪ್ ಏನಪ್ಪಾ ಅಂತ ಅಂದ್ರೆ, ಪೀಸ್ ಬೇಕು, ಪೀಸ್ ಇಷ್ಟಪಡೋರು ಆದಷ್ಟು ವೀಕ್ ಡೇಸ್ ಬರೋದಕ್ಕೆ ಟ್ರೈ ಮಾಡಿ. ಸೊ ನನ್ನ ಪ್ಲಾನ್ ಹೇಳೋದಾದ್ರೆ, ನಾನು ಮಾರ್ನಿಂಗ್ ಬಂದವನ್ನೇ ವೆಲ್ಕಮ್ ಡ್ರಿಂಕ್ಸ್ ಕುಡಿದು ಡ್ರೈ ಗೇಮ್ನ ಆಡ್ಕೊಂಡು ಆಮೇಲೆ ವಾಟರ್ ಗೇಮ್ನತ್ತ ಮುಖ ಮಾಡೋಣ ಅಂತ ಫಸ್ಟ್ ಹೊರಟಿದ್ದು ಬುಲ್ ರೈಡ್ಗೆ. ಬುಲ್ ರೈಡಲ್ಲಿ ತಲೆ ಸುತ್ತಿ ಬಿದ್ದಿರೋ ನನ್ನನ್ನು ಎತ್ಕೊಂಡು ನನ್ನ ಫ್ರೆಂಡ್ಸ್ ಹೋಗಿದ್ದು ಹೈ ರೋಪ್ ಆಕ್ಟಿವಿಟಿ ಕಡೆಗೆ. ವೀಕೆಂಡ್ ಆಗಿರೋದ್ರಿಂದ ಅಲ್ಲಿ ಕೂಡ ಸ್ವಲ್ಪ ಕ್ಯೂ ಇತ್ತು, ಹಾಗೇನೆ ತುಂಬಾ ಆಕ್ಟಿವಿಟೀಸ್ ಇರಲಿಲ್ಲ ಅಲ್ಲಿ. ಮೇಂಟೆನೆನ್ಸ್ ಕೂಡ ಅಷ್ಟಕ್ಕಷ್ಟೇ ಅಂತಾನೆ ಹೇಳ್ಬೋದು, ಹಾಗೇನೆ ಬಿದ್ದರೆ ಕೆಸರು ಸ್ನಾನ ಆಗೋದಂತೂ ಗ್ಯಾರಂಟಿ. ಬಟ್ ಬೀಳಲ್ಲ, ಸೇಫ್ಟಿ ಮೆಷರ್ ಇರ್ತದೆ. ಅದನ್ನ ಬಿಟ್ಟು ಮುಂದೆ ಹೋಗಿದ್ದು ಕ್ರಿಕೆಟ್, ವಾಲಿಬಾಲ್, ಶಟಲ್ ಕಾಕ್, ಬಾಸ್ಕೆಟ್ಬಾಲ್ ಕೋರ್ಟ್ಗಳ ಗ್ಯಾಪ್ನಲ್ಲಿ ಒಂದು ಆರ್ಚರಿ ಅಂತ ಕಾಣಿಸ್ತಾ ಇತ್ತು. ಅಲ್ಲಿ ಹೋಗಿ ನನ್ನ ಫ್ರೆಂಡ್ ಬಿಟ್ಟ ಬಾಣ ಗುರಿ ತಲುಪಿದ್ದು ಹೆಮ್ಮೆಯ ವಿಚಾರ ಅಂತಾನೆ ಹೇಳ್ಬೋದು. ಟೈಮ್ ಹೋಗ್ತಿಲ್ವಲ್ಲ ಅಂತ ಯೋಚನೆ ಮಾಡಿ ಕುಳಿತಿರೋ ನಮ್ಮ ಕಣ್ಣಿಗೆ ಬಿದ್ದಿದ್ದು ಕಿಡ್ಸ್ ಆಕ್ಟಿವಿಟಿ ಏರಿಯಾ. ಮಕ್ಕಳ ಆಟವನ್ನ ಇನ್ನ ಬಿಟ್ಟಿಲ್ಲ ಅಂತ ಮತ್ತೊಮ್ಮೆ ಪ್ರೂವ್ ಮಾಡೋಕೆ ಸಿಕ್ಕ ಅವಕಾಶವನ್ನ 100% ಯೂಸ್ ಮಾಡ್ಕೊಂಡಿದ್ದಂತೂ ಸುಳ್ಳಲ್ಲ. ನೆಕ್ಸ್ಟ್ ಕ್ಯಾರಮ್, ಸ್ನೂಕರ್, ಟೇಬಲ್ ಟೆನ್ನಿಸ್ಗಳ ನಡುವೆ 2 ಬಾಲ್ ಹಿಂಗೋ ಹಂಗೋ ಆಡ್ದಾಗ ಮಾಡಿ ಸೀದಾ ಹೋಗಿ ಬಿದ್ದಿದ್ದು ಸ್ವಿಮ್ಮಿಂಗ್ ಪೂಲ್ಗೆ. ಸ್ವಿಮ್ಮಿಂಗ್ ಪೂಲ್ ಚಿಕ್ಕದಾಗಿತ್ತೋ ಅಥವಾ ಅಷ್ಟೊಂದು ಜನ ಇರೋದ್ರಿಂದ ಅದು ಚಿಕ್ಕದಾಗಿ ಕಾಣಿಸ್ತಾ ಇತ್ತೋ ಗೊತ್ತಿಲ್ಲ. ಏನೇ ಆಗ್ಲಿ, ಕ್ಲೋರಿನ್ ನೀರಲ್ಲಿ ಬಿದ್ದು ಒದ್ದಾಡಿ ಮೈ ಮರೆತಿರೋ ನಮ್ಮನ್ನ ಎಚ್ಚರ ಮಾಡಿದ್ದು ವೇವ್ ಪೂಲ್ ಸೈರನ್. ಈಗ ಶುರುವಾಯ್ತು ನೋಡಿ ಅಸ್ಲಿ ಮಜಾ. ವೇವ್ ಪೂಲ್ ಮುಗಿಸ್ಕೊಂಡು ಲಾಸ್ಟ್ ಆಕ್ಟಿವಿಟಿ ಆದ ರೈನ್ ಡ್ಯಾನ್ಸ್ ನತ್ತ ಮುಖ ಮಾಡಿದ್ವಿ. ಅಲ್ಲಿ ನೀರ್ ತುಂಬಾ ಕೋಲ್ಡ್ ಇತ್ತು, ಸ್ಪೇಸ್ ತುಂಬಾ ಚಿಕ್ಕದಿತ್ತು. ಬಟ್ ಸಂಜೆ ಆಗಿದ್ರು ಕೂಡ ನಮ್ ಎನರ್ಜಿ ಮಾತ್ರ ಇನ್ನ ಹಾಗೇನೆ ಇತ್ತು. ಖಾಲಿಯಾಗಿರೋ ಎನರ್ಜಿನ ರೀಫಿಲ್ ಮಾಡೋಕೆ 1 ಕಪ್ ಟೀ ಜೊತೆಗೆ ಬಜ್ಜಿ ಬಿಸ್ಕೆಟ್ ತಿಂದಾಯ್ತು. ಡ್ರೆಸ್ ಚೇಂಜ್ ಮಾಡಿ ರೆಸಾರ್ಟ್ ನಿಂದ ಹೊರಡುವಾಗ ಮನ್ಸಲ್ಲಿದ್ದು ಮಾತ್ರ ಬಿಟ್ಟಿ ಕೌಂಟ್ರಲ್ ಇರುತ್ತೆ, ವೆಜ್ ಗ್ರೇವಿ ಇರುತ್ತೆ, ಫ್ಲೇವರ್ಡ್ ರೈಸ್ ಇರುತ್ತೆ, ದಾಲ್ ರೈಸ್ ಇರುತ್ತೆ, ರಸಮ್ ಇರುತ್ತೆ, ನಾನ್ ವೆಜ್ ಗ್ರೇವಿ ಇರುತ್ತೆ, ಬಿರಿಯಾನಿ ಇರುತ್ತೆ. ಸೊ ಡೇ ಔಟಿಂಗ್ ಪ್ಯಾಕೇಜ್ ತಗೊಂಡ್ ಬರೋರಿಗೆ ದುಡ್ಡಿಗೆ ಅಷ್ಟಾಗಿ ಮೋಸ ಇಲ್ಲ ಅಂತ ಹೇಳ್ಬೋದು. ನಾನು ಹೋಗಿದ್ದು 1200 ಪ್ಯಾಕೇಜ್ಗೆ, ಸೊ ಅಫೋರ್ಡಬಲ್ ಆಗಿತ್ತು. ಸೊ ನೀವೇನಾದ್ರೂ ಪ್ಲಾನ್ ಮಾಡ್ತಾ ಇದ್ರೆ ಅಥವಾ ಪ್ಲಾನ್ ಮಾಡೋರಿದ್ರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದ್ರ ಜೊತೆಗೆ ನಮ್ಮ ಚಾನಲ್ಗೆ ಕೂಡ ಸಬ್ಸ್ಕ್ರೈಬ್ ಆಗಿ. ಹ್ಯಾಪಿ ಅಂಡ್ ಸೇಫ್ ಜರ್ನಿ.